ಅಪ್ಪರ ಇವತ್ತೇನು ಹಿಂಗ ಪ್ರೋಗ್ರಾಮ್ ಇಟ್ಕೊಂಡ್ರಿಲ್ಲ ಯಾರನ್ನ ತಿಕ್ಕಿ ತೆಗಿಬೇಕು ಅಂತ ನಮ್ಗೆ ಗೊತ್ತಾಗ್ಲಿಲ್ಲಲ್ರಿ. ಅದ್ ನಿನಗೆ ಗೊತ್ತಾಗೋದು ಬೇಡ. ಏನ್ ಮಾಡ್ತೀನಿ ಹೇಳ್ರಲ್ಲ. ಬೇಡ ಅಂತ ಹೇಳಿದ್ನಲ್ಲ. ಹೇಳ್ರಿ ಧನ್ಯರಾಗ ಮಾಡಬೇಡ್ರಿ. ಇದ್ ನನ್ನ ಗೆಳೆಯ ಅವಿನಾಶ್ಗೋಸ್ಕರ ಈ ಪಾರ್ಟಿ. ಹೌದು ಅಪ್ಪಾರ ಮತ್ತ ಅವ್ರಿಗೆಲ್ಲ ನಮ್ಮ ಊರಾಗ ದೇವ್ರು ತಿಳಿ ಕರೀತಾರಲ್ರಿ. ದೇವ್ರು ದೇವ್ರು ನನ್ನ ಕೈ ಸಿಕ್ಕರೆ ದೇವ್ರು ಆಗ್ತಾನೆ. ಅಪ್ಪಿ ತಪ್ಪಿ ದೇವೇನಾರು ಸಿಕ್ಕರೆ ದೇವ್ರು ಆಗ್ತಾನೆ. ಅಷ್ಟಕ್ಕೂ ನಾನು ಯಾರು ಹೇಳು? ಗೌಡ, ಅಭಿಷೇಕ ಗೌಡ. ನಾನಾರು ಗೌಡ, ಅಭಿಷೇಕ್ ಗೌಡ. ಗೌಡ ಅಲ್ಲ ಮಗನನಿ, ಹಂಗರ್ಗಿ ನಿಂಗೋನು ಒಳದಾಗಿನ ತೌಡನಿ. ಅಲ್ರಿ ಗೌಡ್ರ ಎಲ್ಲಿ ವಾದೆಲ್ಲ ಬರೀ ನೀವ ಕಳ್ನಾಕನ ಪಾತ್ರ ಮಾಡ್ತಿರ್ಲೆ. ನನಗೊಂದಿಟ್ಟು ಕಳ್ನಾಕನ ಪಾತ್ರ ಕೊಟ್ಟು ನೋಡ್ರಿಲೆ. ನೀ ಕಳ್ಳಾಗಿನ ಪಾತ್ರ ಮಾಡವ? ಯಾಕ ನಾನು ಮನುಷ್ಯರ್ ಹುಟ್ಟಿಲ್ರಿ. ನೀ ಕಳ್ಳಾಗಿನ ಪಾತ್ರ ಮಾಡವ? ಹೌದ್ರಿ ಮಾಡ್ತಾನೆ. ಆಯ್ತು ಮಾಡ. ಹಂಗಾದ್ರ ಈ ದಾರು ಬಾಟ್ಲಿ ಗ್ಲಾಸ ಇವೆರಡು ಒಯ್ದಾರ ಹಿಂದಿಡ ಕಣ್ಣಾಕನ ಪಾತ್ರ ಮಾಡ್ಬೇಕಲ್ಲ. ಅದ್ರ ತೆಗೆದ ಹಿಡಿಗಪ್ಪ ನಡಿ ಪಾಠ. ಇದು ಬಾಯಾಗ ಸಿಗರೆಟ್ ತಗೋ. ಎಂದಲ ಸೇದಂಗಿಲ್ಲ. ಕಮಿಟರ್ ಒಂದು ಬಾಕ್ಸ್ ಕೊಟ್ರಲ್ಲ, ಸುಮ್ಮ ಬಾಯಾಗ ಹೊಸದ ಹಚ್ಚನಿ ಸಿಗರೆಟ್. ಮಾಸ್ತರ ನನಗೂ ತಿಂಡಿಲಿ ವಿಲಂದ ಮ್ಯೂಸಿಕ್ ಕೊಡ್ಬೇಕು. ನೀವೆಲ್ರಿ ಪತ್ರ ಮೇಲೆ ಕಲ್ಲೋಗದಂಗೆ ಟಾಂಗ್ ಟಿಂಗ್ ಟಾಂಗ್ ಟುಂಗ್ ಮಾಡಿದ್ರಿ ಚಿಕನ್ ಪೀಸ್ ಹೊರಗೆ ಬೀಳ್ತಾವ. ಮತ್ ತಿನ್ಲಿ ಬಸ್ ತಿನ್ಲಿ. ಡೈಲಾಗ್ ಯಾವ್ದು ಹೇಳ್ಬೇಕ್ರಿ? ಅಲ್ಲ ಸಿಗರೇಟ್ ಸಿದು ಚಟಕ ಮಾಡ್ದ ಮಾತಾಡಕ ಇಲ್ರಿ, ಅದು ಸಿಗರೇಟ್ ಸಿದು ಬಡ್ತಿಗೆ ಡೈಲಾಗ ಮರ್ತು ಹೋತ್ ನಂದು. ಡೈಲಾಗ್ ಯಾವ್ದು ಹೇಳ್ಬೇಕು ಗೊತ್ತಿಲ್ಲ. ಹಾ ಹೇಳ್ರಲ್ಲ ಯಾವ್ದು ಹೇಳ್ಬೇಕು? ಅದು ಅವು ಇದು ಲಕ್ಷ್ಮೇಶ್ವರ ರೇವಣ ಸರ್. ಓ ನಮ್ಮ ಲಕ್ಷ್ಮೇಶ್ವರ ರೇವಪ್ಪನ್ ಹೇಳ್ಬೇಕ್ರೆ. ಹೇಳ್ತೀನಿ ಕೇಳ್ರಿ. ಯದಾ ಯದಾ ಹೇ ಧರ್ಮಶ್ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ. ಇದೇನಪ್ಪ ಖಳನಾಯಕನ ಬೈಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದ್ರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತೆ. ಸಾಧ್ಯನೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದಿವಿ ಅಂತ ಭಿಕ್ಷೆ ಬಿಡ್ತೀವಿ. ಇದರ ಅರ್ಥ ನನಗೆ ತಿಮ್ಮಕ್ಕ ಕೂಳಿಲ್ಲಂತಲ್ಲ, ನೀವು ನೀಡೋ ಒಂದೇ ಒಂದು ಓಟಿನ ಆಸೆಗಾಗಿ ಎಲ್ಲ ಸಂದ ಮಾತ್ರ ಹೇಳ್ತೀವಿ, ಬಣ್ಣ ಬಣ್ಣದ ಕಥೆಗಳನ್ನ ಕಟ್ತೀವಿ, ತಿನ್ನ ಕಣ್ಣ ಕೊಡ್ತೀವಿ, ಕುಡಿಯ ಕೆಂಡ ಕೊಡ್ತೀವಿ, ಪ್ರಸಂಗ ಬಿದ್ರೆ ಮಗಲಾಗ ಮನಕೋಳಾಕ ಹೆಣ್ಣು ಕೊಡ್ತೀವಿ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ತೀವಿ, ಗುಮ್ಮಿಸ್ಕೊಳಕ ಬೇಕು. ಇದು ನಮ್ಮಂತ ರಾಜಕೀಯ ಕಿರಾತಗಳು ಹಾಕೋ ಲೆಕ್ಕಾಚಾರ ನಿಮಗೆ ಅರ್ಥ ಆಗಲ್ಲ. ಅರ್ಥ ಆದ್ರೂ ಪಕ್ಕ ನನಗೆ ಹೇಳಲ್ಲ, ಹೇಳಿದ್ರೆ ತಿಳ್ಕೊಳ್ಳೋ ಯೋಗ್ಯತೆ ನವನಿಗಿರಲ್ಲ. ಯಾಕಂದ್ರೆ ಎಲ್ಲರೂ ಬಿಸಿ. ನಮ್ಮ ಉತ್ಸವ ನಿಮ್ಗೆ ಹೆಚ್ಚಿಗೆ ಊರಲ್ಲಿ ತೊಳಿನ್ರಿಪ್ಪ ಅನ್ನವ್ರು ನೀವು ಬದಲಾಗಲ್ಲ. ಬದಲಾಗಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ. ಆಫ್ಟರ್ ಆಲ್ ಒಬ್ಬ ಪಾಂಚ ಹಾಕದನು ಬೆಳಕಾಗದೊಳಗೆ 100 ಇದ್ದಿದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ. ಇದೇ ನಿಮ್ಮ ಮುಸ್ಲಿಂ ನಂಬಿಕೊಂಡು ಚುನಾವಣೆಯಲ್ಲಿ ಓಟಿಗೆ 500,000 ಹಂಚಿದನಲ್ಲ, ಹೆಂಗ್ ತೆಗಿಬೇಕಪ್ಪ, ಹೆಂಗ್ ತೆಗಿಬೇಕು? ಭೂಮಿಯಲ್ಲಿ ಒಂದು ಬೆಳೆ ಬಿತ್ತಿದ ರೈತ ಒಂದು ತೆನೆಗೆ ಆಸೆ ಪಡ್ತಾನೆ, ನಾವು ಆಸೆ ಪಡುತ್ತಪ್ಪ. ದಟ್ ಈಸ್ ಮೈ ಓನ್ ಬಿಸಿನೆಸ್. ಬಂಡವಾಳ ಹಾಕಿದೀವಿ, ತಕ್ಕೋಬೇಕು ಅಷ್ಟೇ. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ರೋಡ್ ಕೆಟ್ಟವ್ ರೋಡ್ ಮಾಡಿಕೊಡ್ರಿ, ದವಾಖಾನಿ ಮಾಡಿಕೊಡ್ರಿ ಅಂದ್ರೆ ಹಿಂದೆ ಬಿದ್ದಿರೋ ಬೋಕ್ಯಾರ್ ನಮ್ಮ ಅಪ್ಪ ಮುಸ್ತಾನ
ನೀವು ಯಾವತ್ತಿದ್ರು ಅಲ್ಲಿ ಇರಬೇಕು, ನಾವು ಇಲ್ಲೇ ಇರಬೇಕು. ಸಾಕೋ ಬೇಕೋ ನೀನು ತಿಂಡಿದ್ರೆ ಹಿಂಗೆ ಸಿಗ ಅದ್ ಬಿಡ್ರಿ. ಯಾರೋ ಬರ್ತಾರ ಅಂದಿದ್ರೆ ಎಲ್ಲರೂ ಬರಾಕತ್ತಾ ಇರ್ಲಿ, ಎಲ್ಲರೂ ಅವ್ರಿಗೋಸ್ಕರನ ವೇಟ್ ಮಾಡ್ತಾ ಇದ್ದೆ. ಅಪ್ಪರ ಇವು ಏನು ಹಿಂಗೆ ಹಂಗತ್ರಿ ಇವು? ಯಾಕೆ? ಇವೇನು ಮನುಷ್ಯರಿಗೆ ಹುಟ್ಟ್ಯಾನೋ ಏನ ತಿಂಡಿ ಕುರಿ ಮರಿಗದು ಹುಟ್ಟ್ಯಾನೋ? ಏನವನು ಕೂದ್ಲು ಯಪ್ಪ, ಕೂದ್ರು ಏನ ಕುದ್ರೀಶ್ ಬಾಲು ತುದಿಗೆ ಅಪ್ಪ ಕೂದ್ರು ಅಂತ ಕೂದ್ಲು ಯಪ್ಪ 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 ಯಪ್ಪ. ಅವ್ ನೋಡು ಜಾಳ್ಗಿ ಬೇಲೆಗಿತ್ತಲ್ಲೋ ಯಪ್ಪ. ಆ ಕೂದಲ್ದಾಗ ಜೇನುಗಳು ಹೋದ್ರ ಗತಿ ಏನ್ರಿ? ಜೇನು ಹೊರಗೆ ಬರೋದಿಲ್ಲ ಅವು, ಅಲ್ಲೇ ಹೊಕ್ಕಕ್ಕ 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 ಹೊಕ್ಕಕ್ಕ. ಏನು ಮಗನ ಚಸ್ಮಾ, ಏನು ಮಗನ ಕೂದ್ಲ ಯಪ್ಪ. ಅಲ್ರಿ ಇವ ಕಮ್ಮಗ ಹೀರೋ ಪಾತ್ರ ಮಾಡ್ಯಾನ. ಸ್ಟೇಜ್ನಾಗ ಹೆಂಗ ತಿಂಡಿಲಿ ನಡ್ಕೋತ ಬರ್ಬೇಕಿಲ್ಲ, ಇವ್ ಹೆಂಗ್ ಬರ್ತಾನ ಗೊತ್ತೇನ್ರಿ? ಹೆಂಗ್ ಬರ್ತಾನ? ಇಲ್ಲಿ ನಾ ತೋರಿಸ್ತು ನೋಡ್ರಿ ಚಂದಾಗಿ. ಬರ್ರಿ ಹೋಗೋಣ ಬಾಂಡ್ರಕ್ಕ. ನೀನು OTP ಹೇಳವನ? OTP ಅಲ್ರಿ, ಸಡ್ಲಿ ಬಿಟ್ರಿ ನಿಮ್ಮಿಬ್ರು ಆಧಾರ್ ಕಾರ್ಡ್ ಇಲ್ಲೇ ಛಾಪ್ಸಿ ಬಿಡವನ. ಆಮೇಲೆ ನೀ ಅವ್ರಕ್ಕಿಂತ ಚಂದ ಮಾಡ್ತಿಲ್ಲ. ಏನಿಲ್ಲ, ನಾ ಅಟ್ಟ ಹಿಂಗ್ ಮಾಡ್ಕೋತ ಮುಂದೆ ಹೋಗ್ರಿ. ನೀವು ಒಟ್ಟು ಎಲ್ಲ ಬಿಟ್ಟು ತೊಗೊಂಬಿಡ್ರಿ. ಅವ್ನ ಕೈ ಅದು ಇದು ಕೊಟ್ಬಿಡು, ಟಿಂಗ್ 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 ಬಿಡ್ಲಿ ಬಿಟ್ರೆ ನಾ 4 ಮೀಸದ ಬೋಳ್ಸ್ಬಿಟ್ರೆ ಮುಗಿದು ಹೋಗ್ತದಾಗದ. ಅವನು ಕುರಿ ಹುಟ್ಟಿದವನ ಅತಿಥಿ ಯಾರ್ರಿ? ಅವ್ರ ಇವ್ರ ನಮಸ್ಕಾರ ರೀ ಅತಿಥಿ ಹೇತೋಬವ. ಅತಿಥಿ ದೇವೋಭವ ಅನ್ನ. ಅವ್ನು ನೋಡ ನನಗೆ ಹಂಗ ಅನ್ಸುತ್ತೆ. ಅದಕ್ಕೆ ಸುಮ್ಮಿರು. ತುಂಬ ಏಕೆ ಅವಿನಾಶ್ ಬರೋ ಸ್ವಲ್ಪ ಲೇಟ್ ಮಾಡಿದೆಯಲ್ಲ? ಏನಿಲ್ಲ, ನೀ ಹೇಳಿದ ಸಮಯಕ್ಕೆ ಕರೆಕ್ಟ್ ಆಗಿ ಬಂದಿದ್ದೇನೆ. ಒಟ್ಟ ಅವ್ ಡಾಕ್ಟರ್ ರಾಜ್ಕುಮಾರ್ಗೆ ಹುಟ್ಟಿದಂಗ ಮಾತಾಡವ, ಸಡ್ಲು ಬಿಟ್ಟು ಮಾತಾಡ್ದಲ್ಲವ. ಏನಿಲ್ಲ, ನೀನು ಹೇಳಿದ ಸಮಯಕ್ಕೆ ನಾನು ಕರೆಕ್ಟ್ ಆಗಿ ಬಂದಿದ್ದೇನೆ. ಹಂಗ್ಯಾಕೊಲೆ ಒಳಗೆ ಹಾಳುಗಳ ಶಕ್ಯತೆ ಸಡ್ಲು ಬಿಟ್ಟು ಮಾತಾಡ್ತ ಹೇಳ್ರಿ ಅವಂಗ. ಅದು ಅವ್ರ OTP ಆಯ್ತು. ಈ ನಮಗೆ OTP ಹೌದು. ಮತ್ತಿನ ನಂಬರ್ ಬಂದಿಲ್ಲ ಬೋಸಡಿ ಬಗದ. ನಮಸ್ಕಾರ. ಅಭಿಷೇಕ್, ಏನಿದೆಲ್ಲ ಸದಾಶಿವನ ಪೂಜಾ ನೈವೇದ್ಯ? ಏನಿಲ್ಲ ಅವಿನಾಶ್, ಮೊನ್ನೆ ಚೆಕ್ ಪಾರ್ಟಿ ಅಂತ ಹೇಳಿದ್ನಲ್ಲ, ನಿನಗೋಸ್ಕರ ಈ ಪಾರ್ಟಿ. ಅವಿನಾಶ್, ಇವತ್ತು ನೀ ನನ್ನ ಜೊತೆ ಡ್ರಿಂಕ್ಸ್ ಮಾಡಬೇಕು. ಎಸ್ ಹೌದು, ನೀನ್ ಇವತ್ತು ಡ್ರಿಂಕ್ಸ್ ಮಾಡ್ಬೇಕು. ಒಟ್ಟು ನೀ ಇವತ್ತು ಹೊಯ್ಕೊತ್ ಹೋಗ್ಬೇಕು. ಏನು ತಮಾಷೆ ಮಾಡ್ತಾ ಇದ್ಯಾ? ಇಲ್ಲ, ನನ್ನ ಜೀವನದಲ್ಲಿ ಎಂದಾದರೂ ನಾನು ಡ್ರಿಂಕ್ಸ್ ಮಾಡಿದ್ದನ್ನು ನೀ ನೋಡಿದ್ಯಾ? ಇವನು ಮನಿ ಹಿಂದೆ ಹೋಗಿ ನಿಂತು ನೋಡಿದ ಬರೀ ಓಟಿ ಬಾಟ್ಲಿನ ಬಿದ್ದಾವ್, ಬರೀ ಚಾಯ್ಸ್ ಬಾಟ್ಲಿನ ಕುಡಿದು ಅಲ್ಲೇ ಕಿಡಿಕೆ ಹೋಗಿದ್ದು. ಮತ್ ಮಗ ನನ್ನ ಜೀವನದಲ್ಲಿ ಎಂತಾದ್ರೂ ನೀನು ಡ್ರಿಂಕ್ಸ್ ಮಾಡಿದ್ದನ್ನು ಕಂಡಿದ್ದಿ ಅಂದ್ರೆ ನಿಂತು ಹೊಯ್ಕೊಳ್ಳೋಣ. ಅವಿನಾಶ್, ನೀನ್ ಯಾವತ್ತೂ ಕುಡಿಯಲ್ಲ ಅದು ನನಗೆ ಗೊತ್ತು. ಹೌದು. ಆದ್ರೆ ಇವತ್ತು ಈ ಗೆಳೆಯನ ಸಂತೋಷಕ್ಕೋಸ್ಕರನಾದರೂ ನೀನ್ ಡ್ರಿಂಕ್ಸ್ ಮಾಡಬೇಕು. ಯಾಕೆ? ನಾನು ಕುಡಿದಿದ್ರೆ ನಿನಗೆ ಸಂತೋಷ ಆಗೋದಿಲ್ವಾ? ಹಾಗೇನಿಲ್ಲ ಅಭಿಷೇಕ್, ಮದ್ಯಪಾನದಿಂದ ಮತ್ಸರದ ಭಾವನೆಗಳು ಮೂಡಿ ಮನುಷ್ಯನನ್ನು ಮತಿಹೀನನನ್ನಾಗಿ ಮಾಡಿ ಮರ್ಯಾದೆ ಇಲ್ಲದಂತ ಮಾಡುವಂತಹ ದುಶ್ಚಟಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ಇದಕ್ಕೆಲ್ಲ ದುಶ್ಚಟ ಅಂತ ಹೇಳೋದು ಇದರ ಅನುಭವ ಗೊತ್ತಿಲ್ಲ ತಿಳಿಗಡೆಗಳು ಮಾತ್ರ. ನಮ್ಮ ಸಂಸಾರದಲ್ಲಿ ಸಾವಿರಾರು ಸಮಸ್ಯೆಗಳಿದ್ರು ಅದನ್ನ ಕ್ಷಣಾರ್ಥದಲ್ಲಿ ಸಮನ ಮಾಡೋ ಶಕ್ತಿ ಇದೆ ಈ ಸರಾಯಿಗೆ. ಈ ಯಾವ ಸಮಸ್ಯೆಗಳಿಲ್ಲದೆ ಕುಡಿಯುವುದು ವಿನಾಕಾರಣಲ್ವೇ? ವಿನಾಕಾರಣದಿಂದ ತಯಾರಿಸಿದ ವಸ್ತುಗಳು ಯಾವುವು ಇಲ್ಲ ಈ ಪ್ರಪಂಚದಲ್ಲಿ. ನೋಡು ಅಭಿಷೇಕ್, ಈ ಅನಾವಶ್ಯಕ ಚಟ ನನಗೆ ಹಿಡಿಸುವನಾದ. ನೋಡು, ತಿಳಿದವನಾದ ನೀನು ಇದಕ್ಕೆ ಬಲಿಯಾಗದಂದ್ರೆ ನನಗೆ ಆ ಸರ್ವಜ್ಞ ಕವಿ ಹೇಳಿದ ಮಾತು ನೆನಪಿಗೆ ಬರುತ್ತೆ. ಯಾವುದದು? ಮದ್ಯಪಾನ ಮಾಡಿ ಇದ್ದುದೆಲ್ಲವನಿಗೆ ಬಿದ್ದು ಬರೋನ ಸದ್ದಡಗಿ ಸಂತಾನವೆದ್ದು ಹೋಗುವುದು ಸರ್ವಜ್ಞ. ಆ ಸರ್ವಜ್ಞನಿಗೂ ಇದರ ಅನುಭವ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಆಗ ಹೇಳಿರ್ಬೋದು. ಅವಿನಾಶ್, ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಈ ದೇಶ ದೊರೆ ಹಿಡಿದು ಕೂಲಿ ಮಾಡೋ ಕಾರ್ಮಿಕನಿಗೆ ಸಾರ ಇದ್ದೇನೆ ಇದ್ದೇನೆ ಅಂತಲ್ಲ. ಅಭಿಷೇಕ್, ಮದ್ಯಪಾನದ ಬಗ್ಗೆ ಮತಿಯನ್ನಾಗಿ ಮಾತಾಡಬೇಡ. ಅದು ಮಾನವರು ಮಾಡುವಂತದ್ದಲ್ಲ. ಇನ್ನೇನ್ ನನ್ನ ಇದು ಕುಡಿತಿರೋ ನೀವು? ಅವನವನ ಆ ಮಕ್ಕಳು MC ವಿಸ್ಕಿ ಬಾಟ್ಲಿ ತಂದಾರೋ, ಒಳಗೆ ಜೀರಾ ಸೋಡಾ ಮಿಕ್ಸ್ ಮಾಡಿ ಬಾಟ್ಲಿ ಒಳ್ಳೆದ ಮತ್ತೇನ್ ಮಾಡ್ಬೇಕದ? ನಿನ್ನ ಕುಡಿಯಂಗಂತೂ ಕುಡಿಲಿಕ್ಕೆ ಹೋಗ ಕಡೆ ಹೊಯ್ಕೋತ. ನಾವ್ ಇಲ್ಲಿ ಶೇಂಗಾ ಹರಿಯಕ್ ಬಂದಿವ ಮಗನ. ಮತ್ತೇನ್ರಿ ಗೌಡ್ರ ನೋಡ್ರಿ ಕಮ್ಮಂತ ಎಣ್ಣೆ ಬಟ್ಟಿ ಬಿದ್ದು ಇನ್ನೇನ್ ಹೋಗಿ ಇದು ಕುಡಿಸ್ತೀರಿ? ಅವ ಕುಡಿಯಲ್ಲ ಅಂತ ನನಗೆ ಮೊದ್ಲ ಗೊತ್ತೈತಿ. ಅದಕ್ಕ ಲೋಕಲ್ ಬ್ರ್ಯಾಂಡ್ ತಂದಿದ್ದೆ. ಎಲ್ಲಿತ್ತದ? ಅದ್ರಾಗ ಹಾಕಿದ್ದೆ. ಹಂಗಾರ ನನ್ನ ತಳಕ್ ಬರ್ಸಿ ಲಾಚ್ ಲಾಚ್ ಲೆಕ್ಕಿಲ್ಲ. ನಿನಗೆ ಒಳಗೆ ಐತಲ್ಲ, ಐತ್ರೆ
ಆ ಟ್ರೇಸರ್ ಒಳಗೆ ಇಟ್ಟಿನಿಲ್ಲ ಅದನ್ನ ತರ್ಲೇನ್ರಿ ಆರ್ಮಿದ ಹಾ ಹಾ ಅದನ್ನ ಕೊಡಿಸು ನೋಡಿ. ಹಿಂಗತ್ರಿ ಎಲ್ಲಿಗಿದ್ದೀಪ ಅವನೇ ಒಳಗಡೆ ಐತೆ ಸ್ವಲ್ಪ ನನಗೆ ಗೆಳಗಿಗೋಸ್ಕರ. ನೋಡು ಅಭಿಷೇಕ್, ತಿಳಿದವನಾದ ನೀನು ಇದಕ್ಕೆ ಬಲಿಯಾಗುದಂದ್ರೆ ಅಭಿಷೇಕ್, ಅದನ್ನು ಕುಡಿಯುವುದರಿಂದ ನಮ್ಮಲ್ಲಿ ಕೂಡ ರಾಕ್ಷಸ ಗುಣಗಳೇ ಬರುತ್ತವೆ ಹೊರತು ಒಳ್ಳೆಯ ಗುಣಗಳು ಯಾವ ಕಾಲಕ್ಕೂ ಬರುವುದಿಲ್ಲ. ಅವಿನಾಶ್, ಅದೇ ನನಗೆ ಗೊತ್ತಿಲ್ಲ. ಈ ಗೆಳೆಯನ ಜೊತೆ ಕುಡಿಬೇಕು ಅಂತ ಹೇಳ್ತಾ ಇದ್ದೀನಿ, ಕುಡಿಬೇಕು ಅಷ್ಟೇ. ಅಭಿಷೇಕ್, ನಿನಗಾಗಿ ನನ್ನ ಪ್ರಾಣ ಬೇಕಾದ್ರೂ ಕೇಳ ಕೊಡ್ತೀನಿ. ಪ್ರಾಣ ಆಟ ಚೆನ್ನನ್ರಿ ಮಗ ಇವ ಪ್ರಾಣ ಕೊಡ್ತನು ಸಾವುತನು ಅವ್ನು ಕುಡಿಯಂಗಂದ್ರೆ ಕುಡಿಯುತ್ತೇವೆ ಹೊಯ್ಕೊತ ಹೋಗ ಮತ್ತೆ ಅಲ್ಲೇನು ಸುಮ್ ಕುಡ್ತಾರ್ರಿ ಕುಡಿಯಂಗಿಲ್ಲ. ಇದು ಬಿಳಾಕತ್ತು ನೀವು ಅವನು ಏನೇನು ನಮಗೇನು ಕುಡಿಸ್ಬೇಕಂತ್ರಿ ಏನು ಬೇಡತ್ರಿ ಹಾ ಯಾಕ ನಿಮ್ಗೆ 6 ತಿಂಗಳು ಆಕತ್ತೀನಿ ಒಳಗ ಹಾ ಹೇಳ್ರಿಪ್ಪ ಅವ್ನು ಕುಡಿಯುತ್ತೇಳ್ರಿ ಸುಮ್ಮ. ಅವಿನಾಶ್, ಈ ಗೆಳೆಯನ ಸಣ್ಣ ಆಸೆ ನಿರಾಕರಿಸಿದ ನೀನು ಪ್ರಾಣ ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ಅಭಿಷೇಕ್, ಗೆಳೆಯರಿಗೋಸ್ಕರ ಪ್ರಾಣ ಕೊಡೋರು ಇದ್ದಾರೆ, ಅವ್ರಿಗೆ ಅನುಕೂಲವಾಗುವಾಗ ಮಾತ್ರ. ಅಭಿಷೇಕ್, ಈ ನಿನ್ನ ಗೆಳೆಯನ ಮನಸ್ಸು ಪರೀಕ್ಷೆ ಮಾಡೋದಾದ್ರೆ ವಿಷ ಕೊಟ್ಟು ನೋಡ ಕುಡಿತೀನಿ. ಎಲ್ಲಿ ಉಂಟು ಅಲ್ಲಿ ಒಳಗ ರೌಂಡ ಪ್ಯಾನ್ ಐತ್ರಿ ಅದನ್ನ ತರ್ತಾನ. ಈ ಮಗ ತಿಂಡಿದ್ರೆ ಕುಡಿದು ತೋರಿಸ್ಲಿ ನೀವೇನ್ರಿ ಎಣ್ಣೆ ಕುಡಿತನು ಊರ್ಲ ಹಾಕೋತಾನ ಇವನು ಆಟ ಚಂದ ನೀವು ಮಾಡ್ಯಾರ ಮಗ ಕುಡಿಯಂಗಂದ್ರೆ ಕುಡಿತಲಿಕ್ಕೆ ಹೊಯ್ಕೊತ್ ಹೋಗತ್ ಹೇಳ್ರಿ ಅವ್ನು ಎದಕ್ಕೆ ಮಾತ್ರಿ ಮಗ ಟಗರಿ ಹುಟ್ಟಿದವ ಅವನ ಮಗ ಮಾತ್ ಹೀರೋ ಪಾತ್ರ ಮಾಡ ಹೀರೋ ಪಾತ್ರ ನೋಡ ಅವನು ಅಗದಿ ಇನ್ಶರ್ಟ್ ಮಾಡ್ಕೊಂಡ ಮಾತ ಮೇಲೆ ಜಾಕೆಟ್ ಹಾಕೊಂಡ್ ಬಂದ ಒಳಗಿನ ಚೈನ್ ನೋಡ್ರಿ ಅವನು ಚೈನ್ ಆ ಚೈನಿಗೆ ನಮ್ಮ ಮನ್ಯಾಗಿನ ಕೋಣ ನಿಂದಿರ್ತೈತಿಪ್ಪ. 10 ರೂಪಾಯಿ ಕೊಂದ್ರೆ ಚೈನ್ ಹಾಕೊಂಡ್ ಮಂಗ್ಯನ ಮಗ ಅವನ ಮಗ ಅಗದಿ ಮೀಶಿ ಒಟ್ಟು ಇಟ್ಟ ಕರ್ಕೊಂಡ್ ಬಂದ್ರೆ ಇಟ್ಟ ಮುಂದಿನ ನಾಟಕ ಅಡಿಗೆ ಪಡಿಗೆ ಇಟ್ಟಿರೋ ಎಲ್ಲ ಹಂಪರ್ದ್ರಿ ಇಲ್ಲೇ ನೋಡ್ರಿ ಹುಬ್ ಪೂರಾ ಕಿವಿ ಗಡ್ಡಿ ಹೋಗ್ಯಾವಪ್ಪ. ಅಯ್ಯಪ್ಪು ಈಕಿ ನೋಡ್ರಿ ನಮ್ಮಕ್ಕಿ ಎಷ್ಟು ಚಂದ ಇತ್ತಾಳೆ ಇವ್ನು ಅವ್ರ ಕಡ್ಡಿ ಪೈಲ್ವಾದ ಮಗ ತಳಗ ದೋತ್ರ ನೋಡ್ರಿ ದೋತ್ರ ನನ್ನ ಚಡ್ಡಿಕಿಂತ ಲೂಸ್ ಐತಿ ಇವಳಿಕಿನ ಕಚ್ಚಿ ಕಳೆದು ಬಿಡ್ಲಿ ಅಂತಲ್ಲ ಅಲ್ಲ ಇವ್ ಮಗ ಮಾತ್ ಇವ್ ಕಳ್ಳನಾಯಕನ ಪಾತ್ರ ಮಾಡ್ಯಾನ ಕಳ್ಳನಾಯಕನ ಪಾತ್ರ ಕೊಳ್ಳಾಗ ನೋಡ್ರಿ ಕೊಳ್ಳಾಗ ಸ್ವಾಮಿಗತ್ಲೆ ರುದ್ರಾಕ್ಷಿ ಹಾಕೊಂಡ್ ರುದ್ರಾಕ್ಷಿ ಕೈಯಾಗ ನೋಡಿ 10 ರೂಪಾಯಿ ಹೋದ್ರು ಉಂಗ್ರ ಹಾಕೊಂಡ್ ಬಂದಾರ ಮಕ್ಳು ಇವ್ರು ಅಗದಿ ಒಳ್ಳೆ ಕಳ್ಳನಾಯಕನ ಪಾತ್ರ ಮಾಡಾವ ಮತ್ ಅಗದಿ ಕಡಗಿಲಿ ಅಗದಿ ಮಗ ಇಟ್ಟ ದಾಡಿ ಕೊಡ್ಕೋತಾರ ಇಟ್ಟ ಹಿಂಗ ಗಂಡಸಗತ್ತೆ ಬಿಡ್ರಿ ಮುರುಗೆ ಎದರ್ಲೆ ಹೊಡೆದ್ರ ಸಾಯ್ತೀನಿ. ನಾ ಎದ್ರಲ್ಲಿ ಹೊಡೆದ್ರು ಸಾಯಲ್ರಿ ನಾ ಯಾಕಂದ್ರೆ ನಾ ಮನುಷ್ಯರಿಗೆ ಹುಟ್ಟಿಲ್ರಿ ಅಂದ್ರೆ ಕರೆಂಟ್ ಹಚ್ಚಿ ಕೊಲ್ಬೇಕ ಹಾ ಮತ್ತೇನ್ಲೆ ಗೂಟ ಅಲ್ಲಿ ನಿನ್ನ ಫಂಕ್ಷನ್ ಕರ್ಕೊಂಡ್ ಬಂದಿದ್ದು ಹೆಂಗೈತಿ ಗೊತ್ತೇನ? ಹೆಂಗಾಗಿತ್ರಿ ಗೂಟ ಅಲ್ಲೇ ಗೋಡೆಗಿತ್ತದ ನಾ ಏನ್ ತಗೊಳಿಲ್ಲ ಸೀದಾ ನೋಡ್ರಿ ಟಗರ ಅವಿನಾಶ್, ನಿನಗೆ ವಿಷ ಕೊಟ್ಟು ನಾನು ಸಂತೋಷ ಪಟ್ರೆ ಅದು ನನ್ನ ಮೂರ್ಖತನ ಆಗತ್ತೆ. ಕೊನೆದಾಗಿ ಒಂದೇ ಒಂದ್ಸಲ ಕೇಳ್ತೀನಿ, ಈ ಗೆಳೆಯನಿಗೋಸ್ಕರ ಒಂದೇ ಒಂದ್ಸಲ ಡ್ರಿಂಕ್ಸ್ ಮಾಡು. ಸತ್ವ ಪರೀಕ್ಷೆ ಎಂಬ ಸಾಗರದಲ್ಲಿ ಈಜು ಬಿದ್ದರೆ ಮರಳಿ ದಡ ಸೇರಬಹುದು. ಆ ಟಗರಿಗೂ ಒಳಗ ಕುಡಿಬೇಕು ಅನ್ನೋ ಚಟ ಆಗೈತಿ. ನನ್ನನ್ನು ತನ್ನ ಪ್ರಾಣ ಸ್ನೇಹಿತ ಅಂತ ನಂಬಿದ ಈ ನನ್ನ ಗೆಳೆಯನಿಗೋಸ್ಕರ ಇದೊಂದ್ಸಲ ಎಷ್ಟೇ ಸಂಕಟಾದರೂ ಪರವಾಗಿಲ್ಲ, ಈ ಸಾಗರದಲ್ಲಿ ಈಜಲೇಬೇಕು. ಈಶಡ್ಲಿಕ್ಕೆ ನಾವು ಬಿಡಂಗೆ ಅದನ್ನ ಯಾಕೆ ಕಟ್ಟ ಕೈ ಇಟ್ಟು ಬಿರ್ಸ ಸ್ವಲ್ಪ ಸಡ್ಲಿ ಬಿಟ್ಟ ಮಾತು ನೀ ಮಾಡ ನನಗೆ ಮತ್ತೆ ಹಿಂಗೆ ಏನು ಮನುಷ್ಯರು ಹುಟ್ಟ ಕರೆ ಕೂದದೋ ಟಗರಿನ ಕ್ರಾಸಿಗೆ ಆಗಿತ್ತು ಈಶಾಡ್ಲೇ ಬೇಕ ಹೊಳ್ಯಾಗ ಒಯ್ದು ಮುಣಗಿಸೇ ಬಿಡ್ತಾನೆ ಹೊಳ್ಯಾಗ ನೀರಿಲ್ಲಿ ಸದ್ದ ಬಿಡೋಣ ಮಾತು ನಿನ್ನ ಮುಣಗಿಸೇ ಬಿಡ್ತಾನೆ. ಸರಲ್ಲ ಅದು ಹಿಂಗೆ ಹಂಗೆ ಮಾಡಿದಾಗ ಉತ್ಸಾದನ ಆಕತಿ ನನಗೆ ನೋಡಿ ಅದ್ರೊಳಗೆ ಉತ್ಸಾದನ ಆಕತಿ. ಯಪ್ಪ ಪುಣ್ಯಾತ್ಮ ಓ ಸುಮ್ಮರಿ ಇರ್ರಿ. ನೋಡು ಅಭಿಷೇಕ್, ನನ್ನ ಸಂಕಟದಲ್ಲಿ ನಿನ್ನ ಸಂತೋಷ ಅಡಕವಾಗಿದ್ರೆ ಕುಡಿತೀನಿ. ಬೇಡ ಬಿಡು ಅವಿನಾಶ್, ನೋಡು ನನಗದೆಲ್ಲ ಬೇಕಾಗಿಲ್ಲ. ನಾನ್ ಬೇಕಂದ್ರು ಕೊಡು, ಇಲ್ಲ ಅಂದ್ರ ನಾನು ಮರ್ತು ಬಿಡು. ನಿನ್ನನ್ನು ಮರೆತು ನಾನು ಜೀವಂತವಾಗಿ ಇರ್ತೀನೇನು? ನೋಡ್ರಿ ನಮ್ಮಕ್ಕಿ ನಾಟಕ ನೋಡ್ರಿ ನಮ್ಮಕ್ಕಿದ ಮುರುಗ್ಯ ಬಿಚ್ಚೋ ಬಾಟ್ಲಿ ಬೂಚ ಪೇಚ ಈ ಮಂಗನ ಮಗ ಬಾಳ್ ನೀಚ ಇವಳು ಬಗ್ಗಿಸಿ ಬಡಿ ಕೊಡು ಪ್ಯಾಚ್ ಮಳೆ
ನಿನಗ ಹಂಗೇನು ವಾಂತಿ ಮಾಡಕದ್ರ ಆತ ಬಾಯಿ ತುಂಬ ನನ್ನ ಬಾಯಾಗ ವಾಂತಿ ಮಾಡ್ಕರೆ ಆದ್ರ ದಾರು ತಳಗ್ ಚೆಲ್ಲಿ ನೀ ಅವ್ನು ಟಗರಿ ಹುಟ್ಟಿದವನ ಕೂಸಿನ ನೆತ್ತಿ ಬಡ್ದಂಗೆ ಮಾಡ್ತಾನ ನಮ್ಮಕ್ಕೆ ಆ ನೆತ್ತಿಗೆ ಅವ್ನ ಕೈ ಹೋದ್ರಲ್ಲ ಎಷ್ಟು ದಿಪ್ಪ ಬರೀ 45 ಕಿಲೋ ಕೂದ್ಲದ ಅವ್ನ ತಲೆಯಾಗ ಇದು ಅಪ್ಪರ ನೀವು ಒಟ್ಟು ಸಿಗರೇಟ್ ದೂರ ಹಿಡಿದಿ ಎಲ್ಲರ ಸಿಗರೇಟ್ ಅದು ಕೂದಿಗೆ ಹತ್ತಿರ ಅವನವನು ಒಣ ಕಡ್ಡಕ್ಕೆ ಪುರು ಹಚ್ಚದಾಗ ಮಾಡ್ತಾನೆ. ಏ ಮುರುಗೇಶ ವರೇ ನನಗ ಹಾಕೋ ಇನ್ನೊಂದು ಗ್ಲಾಸ್. ಒಳ್ಳೆ ಬಂದು ಹಾಕ ಇಂದು ಈಡೇರಿತು ಈ ಅಭಿಷೇಕ್ ಗೌಡನ ಆಸೆ. ಅವಿನಾಶ್, ಮುಗಿಯಿತು ನಿನ್ನ ಕತೆ. ಈ ಸಾರಾಯಿ ಮತ್ತಿನಲ್ಲಿ ಸುಂದರ ಸೂಳೆ ಮನೆಯಲ್ಲಿ ನಿನ್ನನ್ನು ನೋಕಿ ನಿನ್ನ ಸುಂದರ ಸಂಸಾರವನ್ನು ಹಾಳು ಬಿದ್ದು ಬಂದಿರಂತ ಮಾಡದಿದ್ರ ನನ್ನ ಹೆಸರು ಅಭಿಷೇಕ್ ಗೌಡನ ಅಲ್ಲಲೇ. ಶಬಾಷ್ ಅಭಿಷೇಕ್ ಶಬಾಷ್. ನಿನ್ನ ಸ್ನೇಹ ಮಾಡಿದ್ದಕ್ಕೆ ಸಾರ್ಥಕವಾಯಿತು. ನನ್ನ ಜೀವನದಲ್ಲಿ ಎಂದೂ ಕಾಣಲಾರದಂತ ಹೊಸ ಅನುಭವ. ಆನಂದದ ಮಡುವಿನಲ್ಲಿ ಮುಳುಗೇಳುವ ಈ ನನ್ನ ಮನಸ್ಸು ಆಕಾಶದಲ್ಲಿ ಹಾರಾಡೋ ಹಕ್ಕಿ ಅಂತಾಗಿದೆ. ನಾನು ಎಂತ ಹುಚ್ಚು, ದೊಡ್ಡ ಹುಚ್ಚುಳಿ ಮಗನಿ. ಇಲ್ಲಿವರೆಗೂ ಈ ಸರಾಯಿ ಸುದೆಯನ್ನು ಅನುಭವಿಸದೆ ಅಜ್ಞಾನಿಯಾಗಿದ್ದೆ. ಇವತ್ತು ನನ್ನ ಮನಸ್ಸು ರಸ ನಿಮಿಷಗಳ ಖುಷಿ ನೀಡುವ ಹೊಸ ಲೋಕ ಕಂಡಿತು, ಹೊಸ ರಾಗ ಹಾಡಿತು. ಅಭಿಷೇಕ್ ಇದ್ರೆ ಇರಬೇಕು ನಿನ್ನಂತ ಗೆಳೆಯ. ಇವತ್ತು ನಾನು ನಿನ್ ಜೊತೆ ತುಂಬಾನೇ ಮಾತಾಡ್ಬೇಕು. ನಾನು ಅಷ್ಟೇ ನಿನ್ ಜೊತೆ ತುಂಬಾನೇ ಮಾತಾಡಬೇಕು. ಅಭಿಷೇಕ್, ನಿಜವಾಗಿಯೂ ನಾನು ಪುಣ್ಯಶಾಲಿ. ಒಂದು ವೇಳೆ ನಿನ್ನ ಸ್ನೇಹ ಮಾಡದೆ ಹೋಗಿದ್ದರೆ ಈ ಸರಾಯಿ ಸುಖದ ಸುದ್ದಿಯನ್ನು ಅನುಭವಿಸದೆ ಹಾಗೆ ಸತ್ತೋಗ್ಬಿಡ್ತಿದ್ದೆ. ಅಭಿಷೇಕ್, ಅದೆಲ್ಲ ಹೋಗ್ಲಿ ಬಿಡು. ನೆಕ್ಸ್ಟ್ ಪ್ರೋಗ್ರಾಮ್ ಮತ್ತೆ ಯಾವಾಗ? ಈಗಲೇ ಹೋಗ್ಬಿಡು. ಯಾಪರ ಅವ್ರಿಗೆ ಪಾಪ ದಾರು ಕುಡಿದವರು ಸ್ನ್ಯಾಕ್ಸ್ ತಿಂದಿಲ್ಲ. ಅವ್ರಿಗೆ ಸ್ನ್ಯಾಕ್ಸ್ ಬೇಕಂತ ಕೇಳ್ರಿ. ಮನಗನ ಸ್ನ್ಯಾಕ್ ನನಗೆ ತಿನ್ನೋದನ್ನೇ ಹಾಕೋದು, ಕುಡಿಯೋದನ್ನೇ ಹಾಕೋದು, ಒಟ್ಟು ಫುಲ್ ಫ್ರೀ ಸ್ನ್ಯಾಕ್ಸ್ ನಿಮಗೆ. ಅವ್ರೆ ನಿನ್ನೆ ಬಿರಾಂಡ ಕುಡ್ದಾರ, ಬಿರಾಂಡ ಕುಡ್ದಾರ. ಸಿದ್ದಾಪುಂದ ಐತದ. ನಡೆ ಹೋಗೋಣ. ನಡಿ ಮುರ್ಜಾ, ಗಾಡಿ ತೆಗಿ ನಡಿ. ಮುರುಗ ಮುರುಗ ಮುರುಗ